ಸಂಸದೆ ಸುಮಲತಾ ಅವರಿಗೆ ಮಂಡ್ಯ ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ಸುಮಲತಾ ಅವರ ನಡೆ ಮುಂದೆ ಏನಾಗಿರುತ್ತೆ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನಾವು ನೋಡ್ತಾ ಹೋಗೋಣ. ಎಲೆಕ್ಷನ್ ಘೋಷಣೆ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದ ಸುಮಲತಾ ಅವರು ಇದ್ದಕ್ಕಿದ್ದ ಹಾಗೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಮಂಡ್ಯದಲ್ಲಿ ರೌಂಡ್ಸ್ ಹಾಕಿದ್ದ ಸುಮಲತಾ ಅವರು ಈಗ ಮೌನ ಎಂಬ ಆಭರಣವನ್ನ ಧರಿಸಿದ್ದಾರೆ. ಇವತ್ತು ನಿಗದಿಯಾಗಿದ್ದ ಬೆಂಬಲಿಗರ ಸಭೆ ನಾಳೆಗೆ ಮುಂದೂಡಿಕೆ ಆಗಿದೆ. ನಾಳೆ ಸಂಜೆ ಜೆಪಿ ನಗರ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ನಿಗದಿಪಡಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆಗೆ ಸಂಸದೆ ಸುಮಲತಾ ಅವರ ಮನವೊಲಿಸುವಂತಹ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸವನ್ನ ಜಂಟಿಯಾಗಿ ದೋಸ್ತಿಗಳು ಮಾಡ್ತಾ ಇರೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ. ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಆಗುತ್ತಾ ಅಥವಾ ಬಂಡಾಯ ಸ್ಪರ್ಧೆಗೆ ಬಗ್ಗೆ ತೀರ್ಮಾನ ಆಗುತ್ತಾ ಅನ್ನೋದು ನಾಳೆ ಡಿಸೈಡ್ ಆಗುತ್ತೆ. ಸುಮಲತಾ ಅವರ ಮುಂದಿರುವಂತಹ ಆಪ್ಷನ್ಸ್ ಏನು ನೋಡ್ತಾ ಇದೀವಿ. ಮುಂದಿನ ರಾಜಕೀಯ ನಡೆಯನ್ನ ನಾಳೆಗೆ ತೀರ್ಮಾನ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಬಿಕಾಸ್ ನಾಳೆ ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಕೊನೆಗೂ ಮೌನ ಎಂಬುವಂತಹ ಆಭರಣವನ್ನ ಕಳಚಿಟ್ಟು ಮಾತಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಅಂದ್ರೆ ಅವರಿಗೆ ಏನ್ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಏನೆಲ್ಲ ಆಪ್ಷನ್ಸ್ ಅನ್ನು ಕೊಟ್ಟಿದ್ರು, ಮುಂದೆ ಸಿಕ್ಕಿರುವಂತಹ ಭರವಸೆ ಅವರಿಗೆ ತೃಪ್ತಿ ಆಗಿದೆಯಾ ಅಥವಾ ಬಂಡಾಯದ ಬಾವುಟವನ್ನು ಅವರು ಹಾರಿಸ್ತಾರಾ ಅಥವಾ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರಾ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಾಳೆ ಸಿಕ್ಬಿಡುತ್ತೆ. ಮುಂದಿನ ರಾಜಕೀಯ ನಡೆ ಬಗ್ಗೆ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತದೆ. ಬಿಕಾಸ್ ಫೇಸ್ ಸೇವಿಂಗ್ ಅಂದ್ರೆ ಮುಖ ಉಳಿಸ್ಕೊಳ್ಳೋ ಕೆಲಸವನ್ನ ಹೇಗೆ ಇವರ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡಿದೆ ಅಥವಾ ಇವರು ಬಿಜೆಪಿ ಹೈಕಮಾಂಡ್ ನಿಯಂತ್ರಣದಲ್ಲೇ ಇದ್ದಾರಾ, ಎಲ್ಲದಕ್ಕೂ ಕೂಡ ನಾಳೆ ಉತ್ತರ ಸಿಕ್ಬಿಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಲತಾ ಬೆಂಬಲಿಗರು ಕೂಡ ಎಲ್ಲೂ ಏನು ಬಹಿರಂಗ ಹೇಳಿಕೆಗಳನ್ನ ಇಲ್ಲಿ ತನಕ ಕೊಡ್ತಾ ಇಲ್ಲ. ಸೊ ಇದೆಲ್ಲವೂ ಕೂಡ ಬಿಜೆಪಿ ಹೈಕಮಾಂಡ್ನ ತಂತ್ರಗಾರಿಕೆಯ ಭಾಗನಾ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಮೌನ ಎಂಬ ಆಭರಣ ಕಳಚೋ ಸಮಯ ಇವತ್ತೇ ಅಂತ ಹೇಳಲಾಗ್ತಾ ಇತ್ತು. ಬಟ್ ನಾಳೆಗೆ ದಿಢೀರಂತ ಮುಂದೂಡಿಕೆ ಆಗಿದ್ದು ಯಾಕೆ? ಮತ್ ನಾಳಿನ ಸಭೆಯಲ್ಲಿ ತಮ್ಮ ನಿರ್ಧಾರದಲ್ಲಿ ಸಂಧಾನದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರಾ ಅಥವಾ ಸಮರ ಸಾರ್ತಾರಾ? ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂತ? ಮಮತಾ, ಇವತ್ತು ಸಭೆ ಇತ್ತು ಅಂತ ಹೇಳಲಾಗ್ತಿತ್ತು. ಆದ್ರೆ ನಾಳೆ ಕರೆದಿದ್ದಾರೆ ಸುಮಲತಾ ಅವರು. ನಾಳೆ ಸಂಜೆ ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆ ಕರೆದಿರುವಂತದ್ದು. ಮುಖ್ಯವಾಗಿ ಅವ್ರ ಮುಂದೆ ಈಗ ಆಪ್ಷನ್ಗಳು ಜಾಸ್ತಿ ಉಳ್ಕೊಂಡಿಲ್ಲ. ಒಂದು ನ್ಯೂಟ್ರಲ್ ಆಗಿರ್ಬೇಕು, ಇಲ್ಲ ಮೈತ್ರಿ ಅಭ್ಯರ್ಥಿ ಪರ ಬೆಂಬಲ ಘೋಷಣೆ ಮಾಡಬೇಕು. ಬಹುತೇಕ ನ್ಯೂಟ್ರಲ್ ಆಗಿರೋ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ರಾಜಕೀಯದ ಮುಂದಿನ ಭವಿಷ್ಯಕ್ಕಾಗಿ ಅವರು ಈಗ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಪರ ಬೆಂಬಲ ಘೋಷಣೆ ಮಾಡ್ಲೇಬೇಕು. ಅವ್ರ ಬೆಂಬಲಿಗರಿಗೂ ಕೂಡ ಬೆಂಬಲ ಕೊಡಿ ಅನ್ನುವಂತ ಸೂಚನೆ ಕೊಡ್ಲೇಬೇಕಾದಂತಹ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನಾಳೆ ಈ ಸಂಬಂಧಪಟ್ಟಂತೆ ನಮ್ಮ ಬೆಂಬಲಿಗರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ತೀರ್ಮಾನ ಪ್ರಕಟ ಮಾಡ್ತಾರಂತ ಕೂಡ ಹೇಳಲಾಗ್ತಿದೆ. ಈಗಾಗಲೇ ದೆಹಲಿಯಿಂದ ಬಂದು 4-6 ದಿನಗಳ ನಂತರ ಅವರು ಮೌನವಾಗಿದ್ರು. ಈಗ ಮೌನ ಮುರಿತಾ ಇದ್ದಾರೆ. ಆ ಮೌನ ಮುರಿದ ನಂತರ ಏನ್ ಮಾತಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡ್ತಿದೆ. ಜೊತೆಗೆ ಈ ಮಧ್ಯೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಆರ್ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು ಎಲ್ಲರೂ ಕೂಡ ಅವ್ರನ್ನ ಭೇಟಿ ಮಾಡಿ ಸಹಕಾರ ಕೋರ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಕೂಡ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲೇ ಯಾವುದೋ ಒಂದು ಭರವಸೆ ಕೂಡ ಹೈಕಮಾಂಡ್ ನಾಯಕರಿಂದ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ನಾಳೆ ತಮ್ಮ ಮೌನವನ್ನ ಮುರಿತಾರೆ. ಏನ್ ಹೇಳಲಿಕ್ಕೆ ಹೋಗ್ತಾರೆ ಅನ್ನೋದು ಬಹಳ ಕುತೂಹಲ. ಬಹುತೇಕ ಬೆಂಬಲ ಘೋಷಣೆ ಮಾಡ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಅಂತ. ರೈಟ್, ಧನ್ಯವಾದ ಮಸೂದ್.